ನನ್ನ ಹೆಸರು ನಂದಕುಮಾರ್ ಅಂತ. ನಾನು ಆ್ಯಕ್ಚುಲಿ ಬ್ಯಾಚಲರ್ಸ್ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಟೂರಿಸಂ ಮಾಡಿದ್ದೀನಿ. ನನ್ನ ಹೆಸರು ಬಂದ್ಬಿಟ್ಟು ಜಾಕ್ಲಿನ್ ನಂದಕುಮಾರ್ ಅಂತ. ನಾನು ಹೌಸ್ ವೈಫು. ಅದೇ ನಾವು ಕನ್ಸ್ಟ್ರಕ್ಷನ್ ಹುಡುಕ್ತಾ ಇದ್ವಿ. ಲೋಕಲ್ ಕಾಂಟ್ರಾಕ್ಟರ್ಸ್ ಹೋಗಿ ಏನೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೋ ಬದಲು ಒಂದು ಪ್ರೊಫೆಷನಲ್ ವೆಂಡರ್ನ ಕಾಂಟ್ರಾಕ್ಟರ್ನ ನೋಡೋಣ ಅಂತ ಹುಡುಕ್ತಾ ಇದ್ವಿ ನಾವು. ಅದರಲ್ಲಿ ಶಾರ್ಟ್ ಪೀರಿಯಡ್ ಅಲ್ಲಿ ತುಂಬಾ ಗ್ರೋತ್ ಆಗಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡೋದು ಬಂದು RCC. ನಾವು ತುಂಬಾ ಯೋಚನೆ ಮಾಡಿ ಫೀಡ್ಬ್ಯಾಕ್ ಸುಮಾರು ಅವ್ರ ಬಿಲ್ಡಿಂಗ್ ನೋಡ್ತಾ ಇದ್ವಿ, ಅವ್ರದ್ದು ರಿವ್ಯೂಸ್ ಎಲ್ಲ ನೋಡ್ತಾ ಇದ್ವಿ. ಆಫೀಸ್ಗೆ ಹೋಗ್ಬಿಟ್ಟು ಅಪ್ರೋಚ್ ಮಾಡಿದ್ವಿ ನಾವು, ತರ ಕನ್ಸ್ಟ್ರಕ್ಷನ್ ಇದೆ ನಮ್ದು ಅಂತ ಅಂದ್ಬಿಟ್ಟು. ಒಂದು ಡ್ರಾಬ್ಯಾಕ್ ಏನಿತ್ತಂದ್ರೆ ನಮ್ದು ಮಾಡಿಫೈ ಮಾಡ್ಬೇಕಾಗಿತ್ತು, ಕೆಳಗಡೆ ಬಿಲ್ಡಿಂಗ್ ಮಾಡಿಫೈ ಮಾಡಿ ಮೇಲೆ ಎಲಿವೇಟ್ ಮಾಡಬೇಕಾಗಿತ್ತು. ಅದನ್ನ ಅವರು ಚಾಲೆಂಜ್ ತಗೊಂಡ್ರು, ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಅವ್ರ ಸ್ಟ್ರಕ್ಚರ್ ಇಂಜಿನಿಯರ್ಸ್ ಆಮೇಲೆ ಡಿಸೈನರ್ಸ್ ಅದೆಲ್ಲ ಪ್ಲಾನ್ ಕೊಟ್ಟು ಆಮೇಲೆ ಫೈನಲ್ ಆಗಿ ಅಗ್ರಿಮೆಂಟ್ ಎಲ್ಲ ಆಯ್ತು, ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಯಾವ್ದು ಹತ್ರ ಏನೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಮೇನ್ ಮಿಸ್ಟರ್ ಬಾಲಾಜಿ ಅಕ್ಷಯ್ ಅಂತ ಅವ್ರ ಮ್ಯಾನೇಜರ್ ಇದ್ದಾರೆ, ಮಿಸ್ಟರ್ ರಂಜನ್ ಅಂತ. ಎಲ್ಲಾ ವಿಷಯದಲ್ಲಾಗ್ಲಿ, ಪೇಂಟಿಂಗ್ ಆಗ್ಲಿ, ಪ್ಲಂಬಿಂಗ್ ಆಗ್ಲಿ, ಎಲೆಕ್ಟ್ರಿಕ್ ವರ್ಕ್ ಆಗ್ಲಿ, ಎಲ್ಲಾ ವಿಷಯದಲ್ಲಿ ಚೆನ್ನಾಗಿ ಕೋರ್ಡಿನೇಷನ್ ಮಾಡಿ ಆಕ್ಚುಲಿ ಅವರು ಟೈಅಪ್ ಮಾಡಿರೋ ಎಲ್ಲ ಕಾಂಟ್ರಾಕ್ಟರ್ಸ್, ವೆಂಡರ್ಸ್ ಎಲ್ಲ ಟಾಪ್ ಮೋಸ್ಟ್ ಕ್ವಾಲಿಟಿ ಇರೋರೆ. ಈಗ ಪ್ಲಂಬಿಂಗ್ ಮಾಡಕ್ ಹೋದ್ರೆ ಎಲ್ಲ ಕೆಲಸ ಗೊತ್ತಿರೋರು ಅವರು. ಈಗ ಟೈಲ್ ಕೆಲಸನೂ ಅಷ್ಟೇ, ಅಷ್ಟು ಅವ್ರಿಗೆ ನೀಟಾಗಿ ಕೆಲಸ ಮಾಡೋರು ಗೊತ್ತಿದ್ದಾರೆ. ಅವ್ರು ಹೋಗ್ಬಿಟ್ಟು ಯಾವ್ದೋ ಲೋಕಲ್ ಜನಗಳನ್ನ ನಡ್ಕೊಂಡ್ ಬರಕ್ ಹೋಗಿಲ್ಲ. ಆಮೇಲೆ ಎಲೆಕ್ಟ್ರಿಸಿಟಿ ತುಂಬಾನೇ ಇಂಪ್ರೆಸ್ ಆಗಿದ್ದೀನಿ. ಅವರು ತುಂಬಾನೇ ಪ್ರೊಫೆಷನಲ್ ಆಗಿ ಯಾವ ಜಾಗದಲ್ಲಿ ಏನ್ ಬರ್ಬೇಕು ಅಂತ ಅಂದ್ಬಿಟ್ಟು ನೋಡ್ಕೊಂಡು, ನಮಗೆ ಹಳೆ ಮನೆಯಲ್ಲೆಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತು. ಈಗ ಹೊಸ ಮನೆಯಲ್ಲಿ ತುಂಬಾ ಈಸಿ ಆಯ್ತು ನಮಗೆ ಕೆಲಸ. ಇವ್ರ ಕೋರ್ಡಿನೇಷನ್ ಇಂದ ನಮಗೆ ಆಕ್ಚುಲಿ ಒಂದು ಒಳ್ಳೆ ಪ್ರಾಡಕ್ಟ್ ಬರಕ್ ಕಾರಣ ಮೇನು RCC ಅಂಡ್ ಟೀಮ್. ಅಂದ್ರೆ RCC ಕಂಪನಿ ಬೆಸ್ಟ್ ಕಂಪನಿ. ಎಲ್ಲರೂ ನಂಬಿಟ್ಟು ಅವ್ರ ಕೆಲಸ ಕೊಡ್ಬೋದು. ಆಲ್ ದ ಬೆಸ್ಟ್ RCC. ಸೊ ಗೋಯಿಂಗ್ ಫಾರ್ವರ್ಡ್, ಇನ್ನು ನಿಮ್ಮ ಏನೇನಿದೆ ಪ್ರಾಜೆಕ್ಟ್ಸ್ ಸಕ್ಸಸ್ಫುಲ್ ಆಗ್ಲಿ. ಇವಾಗ ಏನ್ ಮಾಡ್ತಾರೆ ಅದಕ್ಕೆ ಡಬಲ್ ಆಗ್ಲಿ, ತ್ರಿಬಲ್ ಆಗ್ಲಿ. ಆಲ್ ದ ಬೆಸ್ಟ್.